ಆ ನಾವೆಲ್ಲರೂ ಬಿಸಿ ಬಿಸಿ ಸಾಂಬಾರ್ ಪಾತ್ರೆಯಲ್ಲಿ ಒಂದು ಸ್ಟೀಲ್ ಚಮಚವನ್ನು ಹಾಗೇ ಬಿಟ್ಟು ಆಮೇಲೆ ಮುಟ್ಲು ಹೋದಾಗ ಕೈ ಸುಟ್ಕೊಂಡಿರ್ತೇವಲ್ವಾ? ಸ್ವಲ್ಪ ಹೊತ್ತಿನಲ್ಲಿ ಆ ಚಮಚದ ಹಿಡಿಕೆ ಅಷ್ಟು ಬಿಸಿಯಾಗಿರುತ್ತೆ. ಹೌದು, ಖಂಡಿತ. ಇವತ್ತು ನಮ್ಮ ಮುಂದಿರುವ ಟಿಪ್ಪಣಿಗಳ ಸಹಾಯದಿಂದ ಈ ಶಾಖ ಅಥವಾ ಬಿಸಿ ಹೇಗೆ ಪ್ರಯಾಣ ಮಾಡ್ತದೆ ಅನ್ನೋದರ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ಅಂದ್ರೆ ಚಮಚದ ಒಂದು ತುದಿ ಮಾತ್ರ ಸಾಂಬಾರ್ನಲ್ಲಿದ್ರೂ ಇಡೀ ಚಮಚ ಬಿಸಿಯಾಗುವುದು ಆಶ್ಚರ್ಯನೇ ಸರಿ. ಅದೇ ನನಗೂ ಆಶ್ಚರ್ಯ. ಶಾಖಕ್ಕೆ ಕಾಲುಗಳಿಲ್ಲ, ಆದರೂ ಅದು ಚಮಚದ ತುದಿಯಿಂದ ಮೇಲ್ಭಾಗಕ್ಕೆ ಹೇಗ್ ಬರುತ್ತೆ? ನಮ್ಮ ಮೂಲಗಳ ಪ್ರಕಾರ ಈ ಪ್ರಕ್ರಿಯೆಗೆ ಕಂಡಕ್ಷನ್ ಅಂತ ಕರೆಯುತ್ತಾರೆ. ಕರೆಕ್ಟ್. ಈ ಕಂಡಕ್ಷನ್ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ನೀರಿನ ಬಕೆಟ್ ಪಾಸ್ ಮಾಡೋ ಆಟವನ್ನು ನೆನಪಿಸಿಕೊಳ್ಬಹುದು. ಓಹೋ, ಅಂದ್ರೆ ಮೈದಾನದಲ್ಲಿ ಕ್ರಿಕೆಟ್ ಬಾಲನ್ನು ನಾವು ಒಬ್ರಿಂದೊಬ್ಬರಿಗೆ ಪಾಸ್ ಮಾಡ್ತೀವಲ್ಲ, ಹಾಗೇನಾ? ಹೌದು, ಸೇಮ್ ಅದೇ ರೀತಿ. ಸಾಲಿನಲ್ಲಿ ನಿಂತಿರುವ ಮಕ್ಕಳು ತಮ್ಮ ಜಾಗದಿಂದ ಕದಲ್ದೆ ಬಕೆಟ್ ಅನ್ನು ಮಾತ್ರ ಒಬ್ರಿಂದೊಬ್ಬರಿಗೆ ಕೈ ಬದಲಾಯಿಸ್ತಾ ಹೋಗ್ತಾರಲ್ಲ, ಘನ ವಸ್ತುಗಳ ಒಳಗಿರುವ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಕೂಡ ಇದೇ ರೀತಿ ಮಾಡ್ತವೆ. ಅರೇ, ಒಂದ್ ನಿಮಿಷ. ಆ ಪಾರ್ಟಿಕಲ್ಸ್ ತಾವಿರುವ ಜಾಗದಲ್ಲೇ ನಿಂತು ಶಾಖವನ್ನ ಮುಂದಕ್ಕೆ ತಳ್ಳುತ್ತವೆಯಾ? ಅವುಗಳಿಗೆ ಬಕೆಟ್ ಆಟದ ಹಾಗೆ ಕೈಚಾಚಲು ಸಾಧ್ಯವಿಲ್ಲಲ್ವಾ? ಅಲ್ಲಿಯೇ ಇರೋದು ಮಜಾ. ಆ ಪಾರ್ಟಿಕಲ್ಸ್ ಬಿಸಿಯಾದ ತಕ್ಷಣ ತಮ್ಮ ಜಾಗದಲ್ಲೇ ವೇಗವಾಗಿ ಕಂಪಿಸ್ತವೆ, ಅಂದ್ರೆ ವೈಬ್ರೇಟ್ ಆಡ್ತವೆ. ಓ, ವೈಬ್ರೇಟ್ ಆಗುತ್ತಾ? ಹೌದು. ಆ ನಡುಕದಿಂದ ಅವು ಪಕ್ಕದ ಪಾರ್ಟಿಕಲ್ಸ್ಗೆ ಗುದ್ದಿ ಆ ಶಾಖವನ್ನು ಮುಂದಕ್ಕೆ ದಾಟಿಸ್ತವೆ. ವಾವ್! ಇದನ್ನೇ ನಾವು ಆ ಮೆಟಲ್ ಸ್ಟ್ರಿಪ್ ಎಕ್ಸ್ಪೆರಿಮೆಂಟ್ನಲ್ಲಿ ನೋಡುದುವಲ್ವಾ? ಒಂದು ಕಬ್ಬಿಣದ ಸ್ಕೇಲ್ಗೆ ಸ್ವಲ್ಪ ಮೇಣದಿಂದ ಚಿಕ್ಕ ಚಿಕ್ಕ ಪಿನ್ಗಳನ್ನು ಅಂಟಿಸಿ ಒಂದು ತುದಿಯನ್ನು ಬಿಸಿ ಮಾಡಿದರೆ ಸಾಕು. ಎಕ್ಸಾಕ್ಟ್ಲಿ. ಆ ಜ್ವಾಲೆಗೆ ಹತ್ತಿರ ಇರುವ ಪಿನ್ಗಳು ಶಾಖ ಮುಂದಕ್ಕೆ ಹೋದಂತೆಲ್ಲ ಒಂದೊಂದಾಗಿ ಕೆಳಗೆ ಬೀಳ್ತವೆ. ನೋಡಲು ಮ್ಯಾಜಿಕ್ ಥರ ಇರುತ್ತೆ. ಹೌದು. ಆದ್ರೆ ನನಗೆ ಇನ್ನೊಂದು ಡೌಟ್ ಇದೆ. ಸ್ಟೀಲ್ ಚಮಚ ಬಿಸಿ ಆಗುತ್ತೆ ಸರಿ, ಆದ್ರೆ ಅದೇ ಬಿಸಿ ಪಾತ್ರೆಯನ್ನ ಒಲೆಯಿಂದ ಕೆಳಗಿಳಿಸಲು ನಾವು ಮರದ ಹಿಡಿಕೆ ಅಥವಾ ಬಟ್ಟೆಯನ್ನ ಬಳಸ್ತೇವಲ್ವಾ? ಅಲ್ಲಿ ಯಾಕೆ ಶಾಖ ಪ್ರಯಾಣ ಮಾಡೋದಿಲ್ಲ? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ತಾಮ್ರ, ಅಲ್ಯೂಮಿನಿಯಂ ಮತ್ತು ಸ್ಟೀಲ್ನಂತಹ ಲೋಹಗಳಲ್ಲಿ ಪಾರ್ಟಿಕಲ್ ಶಾಖವನ್ನು ಬಹಳ ಸುಲಭವಾಗಿ ಮತ್ತು ವೇಗವಾಗಿ ಮುಂದಕ್ಕೆ ಪಾಸ್ ಮಾಡುತ್ತವೆ. ಹೀಗೆ ಶಾಖವನ್ನು ಹರಿಯಲು ಬಿಡುವ ವಸ್ತುಗಳನ್ನೇ ಕಂಡಕ್ಟರ್ಸ್ ಎನ್ನುತ್ತಾರೆ. ಓಕೆ, ಅಂದ್ರೆ ಮರ ಮತ್ತು ಬಟ್ಟೆಯಲ್ಲಿ ಆ ಪಾರ್ಟಿಕಲ್ ಶಾಖವನ್ನು ಬೇಗ ಪಾಸ್ ಮಾಡೋದಿಲ್ವೇ? ಹೌದು. ಮರ, ಗಾಜು, ಮಣ್ಣು ಮತ್ತು ಪಿಂಗಾಣಿಯಂತಹ ವಸ್ತುಗಳಲ್ಲಿ ಶಾಖ ಸುಲಭವಾಗಿ ಹರಿಯುವುದಿಲ್ಲ. ಅವು ಶಾಖದ ಪ್ರಯಾಣವನ್ನು ತಡೆಯುತ್ತವೆ. ಇವುಗಳನ್ನು ಇನ್ಸುಲೇಟರ್ಸ್ ಎನ್ನುತ್ತಾರೆ. ಓ, ಅದಕ್ಕೆ ಅಡಿಗೆ ಮನೆಯಲ್ಲಿ ನಮ್ಮ ಕೈ ಸುಡದಿರಲು ಪಾತ್ರೆಗಳಿಗೆ ಮರದ ಅಥವಾ ಪ್ಲಾಸ್ಟಿಕ್ ಹಿಡಿಕೆ ಹಾಕಿರ್ತಾರೆ. ಅರ್ಥವಾಯ್ತು. ಆದ್ರೆ ನಮ್ಮ ಟಿಪ್ಪಣಿಗಳಲ್ಲಿ ಇನ್ನೊಂದು ವಿಚಿತ್ರವಾದ ವಿಷಯ ಇದೆ ಗೊತ್ತಾ? ಗಾಳಿ ಕೂಡ ಒಂದು ಅತ್ಯುತ್ತಮ ಇನ್ಸುಲೇಟರ್ ಅಂತೆ. ಗಾಳಿನ? ನಮ್ಮಲ್ಲೂ ಸ್ವಲ್ಪ ಕಷ್ಟ. ಚಳಿಗಾಲದಲ್ಲಿ ಅದೇ ಗಾಳಿ ಮೈಗೆ ತಾಗಿದಾರ ನಡುಕ ಬರುತ್ತೆ. ಹಾಗಿದ್ಮೇಲೆ ಅದು ಇನ್ಸುಲೇಟರ್ ಹೇಗಾಗುತ್ತೆ? ಇದು ಬಹಳ ಜನರಿಗೆ ಬರುವ ಅನುಮಾನ. ಬೀಸುವ ತಣ್ಣನೆಯ ಗಾಳಿ ನಮಗೆ ಚಳಿ ತರಿಸುತ್ತೆ ನಿಜ. ಆದರೆ ಅದೇ ಗಾಳಿಯನ್ನು ಒಂದು ಕಡೆ ಕೂಡಿ ಹಾಕಿದರೆ ಅಥವಾ ಟ್ರ್ಯಾಪ್ ಮಾಡಿದರೆ ಅದು ಶಾಖವನ್ನು ತಡೆಯುವ ದೊಡ್ಡ ಶಕ್ತಿಯಾಗಿ ಬದಲಾಗುತ್ತೆ. ಓಹೋ, ಅಂದ್ರೆ ಚಳಿಗಾಲದಲ್ಲಿ ನಾವು ಹಾಕಿಕೊಳ್ಳುವ ವುಲನ್ ಸ್ವೆಟರ್ಗಳು ಇದೇ ರೀತಿ ಕೆಲಸ ಮಾಡುತ್ವಾ? ಖಂಡಿತ. ಆ ಸ್ವೆಟರ್ನ ದಾರಗಳ ನಡುವೆ ಸಣ್ಣ ಸಣ್ಣ ಜಾಗದಲ್ಲಿ ಗಾಳಿ ಸಿಕ್ಕಿ ಹಾಕೊಂಡಿರ್ತದೆ. ಆ ಸಿಕ್ಕಿ ಹಾಕಿಕೊಂಡ ಗಾಳಿ ನಮ್ಮ ದೇಹದ ಬಿಸಿ ಹೊರ ಹೋಗದಂತೆ ಕಾಪಾಡುತ್ತೆ. ಸೂಪರ್. ಇದನ್ನೇ ಆ ಬ್ಲಾಂಕೆಟ್ ಟ್ರಿಕ್ ಅಂತ ಕರೆಯೋದಲ್ವಾ? ಹೌದು ಹೌದು. ಚಳಿಗಾಲದಲ್ಲಿ ಒಂದು ದಪ್ಪ ಕಂಬಳಿ ಹೊದ್ಕೊಳ್ಳೋ ಬದಲು 2 ತೆಳುವಾದ ಕಂಬಳಿಗಳನ್ನು ಹೊದ್ರೆ ಹೆಚ್ಚು ಬೆಚ್ಚಗಿರುತ್ತೆ. ಯಾಕಂದ್ರೆ ಆ 2 ಕಂಬಳಿಗಳ ನಡುವೆ ಸಿಕ್ಕಿಬಿದ್ದ ಗಾಳಿಯ ಪದರ ನಮಗೆ ಅದ್ಭುತವಾದ ಇನ್ಸುಲೇಷನ್ ಕೊಡುತ್ತೆ. ವಾವ್! ಕರೆಕ್ಟ್. ಈಗೀಗ ಹೊಸ ಮನೆಗಳನ್ನು ಕಟ್ಟುವಾಗ ಹಾಲೋ ಬ್ರಿಕ್ಸ್ ಅಂದ್ರೆ ಒಳಗೆ ಗಾಳಿ ತುಂಬಿರುವ ಇಟ್ಟಿಗೆಗಳನ್ನು ಯಾಕೆ ಬಳಸ್ತಾರೆ ಅಂತ ಈಗ ಗೊತ್ತಾಯ್ತಾ? ಖಂಡಿತ. ಆ ಇಟ್ಟಿಗೆಗಳ ಒಳಗಿರೋ ಗಾಳಿ ಬೇಸಿಗೆಯ ಬಿಸಿ ಮನೆಯೊಳಗೆ ಬರದಂತೆ ಮತ್ತು ಚಳಿಗಾಲದಲ್ಲಿ ಮನೆಯ ಬೆಚ್ಚಗಿನ ವಾತಾವರಣ ಹೊರಹೋಗದಂತೆ ಕಾಪಾಡುತ್ತೆ. ಹೌದು. ಹಳೇ ಕಾಲದ ನಮ್ಮ ಹಳ್ಳಿ ಮನೆಗಳಲ್ಲೂ ಇದೇ ವಿಜ್ಞಾನ ಇತ್ತು. ಮರದ 2 ಗೋಡೆಗಳ ನಡುವೆ ಸಗಣಿ ಮತ್ತು ಮಣ್ಣನ್ನು ತುಂಬ್ತಿದ್ರು. ಅರೆ, ಅಂದ್ರೆ ಈ ಸಗಣಿ, ಮಣ್ಣು ಮತ್ತು ಅಲ್ಲಿ ಟ್ರ್ಯಾಪ್ ಆಗಿರುವ ಗಾಳಿ ಚಳಿಯನ್ನು ತಡೆಯುವ ಗುರಾಣಿಯಾಗಿ ಕೆಲಸ ಮಾಡುತ್ತಿದ್ವಾ? ಹೌದು. ಪ್ರಕೃತಿಯಲ್ಲಿ ಸಿಗುವ ಈ ವಸ್ತುಗಳು ಇಷ್ಟು ದೊಡ್ಡ ವಿಜ್ಞಾನದ ಕೆಲಸ ಮಾಡ್ತವೆ ಅನ್ನೋದು ನಿಜಕ್ಕೂ ಅದ್ಭುತ ಅಲ್ವಾ? ನಮ್ಮ ಹಿರಿಯರ ಐಡಿಯಾಗಳೇ ಸೂಪರ್ ಬಿಡಿ. ಇವತ್ತಿನ ಈ ಚರ್ಚೆಯಲ್ಲಿ ಬಿಸಿ ಹೇಗೆ ಕಂಡಕ್ಷನ್ ಮೂಲಕ ಪ್ರಯಾಣಿಸುತ್ತೆ ಅನ್ನೋದನ್ನ ನಾವು ಮಜಾವಾಗಿ ತಿಳಿದುಕೊಂಡ್ವಿ. ಜೊತೆಗೆ ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ ಹೇಗೆ ಕೆಲಸ ಮಾಡ್ತವೆ ಮತ್ತು ಸುಮ್ನೆ ಬೀಸುವ ಗಾಳಿಯನ್ನು ಟ್ರ್ಯಾಪ್ ಮಾಡಿದ್ರೆ ಅದು ಎಷ್ಟು ಶಕ್ತಿಶಾಲಿ ಇನ್ಸುಲೇಟರ್ ಆಗುತ್ತೆ ಅನ್ನೋದು ಕೂಡ ತಿಳಿಯಿತು. ಹೌದು.
ಆದ್ರೆ ಈ ಮಾತುಕತೆ ಮುಗಿಸುವ ಮುನ್ನ ಯೋಚಿಸಲೇಬೇಕಾದ ಒಂದು ಪ್ರಶ್ನೆ ಇದೆ. ಏನದು? ಗಾಳಿಯು ಶಾಖದ ಇನ್ಸುಲೇಟರ್ ಆಗಿದ್ರೆ, ಅಂದ್ರೆ ಅದು ಶಾಖವನ್ನು ತಡೆಯುವುದೇ ಆದ್ರೆ, ಆಕಾಶದಲ್ಲಿರುವ ಸೂರ್ಯನ ವಿಪರೀತ ಬಿಸಿ ಅಷ್ಟು ದೊಡ್ಡ ಗಾಳಿಯ ಪದರಗಳನ್ನು ದಾಟಿ ನಮ್ಮ ಭೂಮಿಯನ್ನು ಹೇಗೆ ತಲುಪುತ್ತೆ? ಓ, ಇದು ನಿಜಕ್ಕೂ ತುಂಬಾ ಕುತೂಹಲಕಾರಿ ಪ್ರಶ್ನೆ. ಹೌದು, ಈ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ವಿಜ್ಞಾನದ ಟಿಪ್ಪಣಿಗಳ ಈ ಆಳವಾದ ಚರ್ಚೆಯನ್ನು ಮುಗಿಸೋಣ.